ನೀಲಾಂಜನಸಮಾಭಾಸಂ ರವಿಸೂರ್ಯಂ ಯಮಾಗ್ರಜಂ ಛಾಯಾಮಾರ್ಥಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ನವಗ್ರಹಗಳಲ್ಲಿ ಅನೇಕವಾದ ಪ್ರಭಾವಗಳನ್ನು, ಅದರಲ್ಲಿಯೂ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮರಣಕ್ಕೂ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಶನಿಗೆ ಕೊಟ್ಟಿದ್ದಾರೆ. ಶನಿಯ ಸಂಚಾರದಿಂದಾಗಿ, ಶನಿಯ ವಕ್ರಗತಿಯಿಂದಾಗಿ, ಶನಿಯ ಪ್ರಭಾವದಿಂದಾಗಿ ಎಲ್ಲ ಥರದ ಏರುಪೇರುಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಹಾಗಾಗಿ ಶನಿ ಪ್ರಧಾನವಾಗಿ ನಮಗೆ ತೋರಿಸುವಂತಹದ್ದು ಹಣಕಾಸಿನ ವಿಷಯದಲ್ಲಿ ಆಗಲಿ, ಕೆಲಸದ ವಿಷಯದಲ್ಲಿ ಆಗಲಿ, ಅಥವಾ ಕೆಲವೊಮ್ಮೆ ಸಂತಾನದ ವಿಷಯಕವಾಗಿಯೂ ಕೂಡ ಅವನು ಫಲಾಫಲಗಳನ್ನು ಸೂಚನೆಯನ್ನು ಮಾಡ್ತಾನೆ. ಅದರಲ್ಲಿಯೂ ನಮ್ಮ ಶಾಸ್ತ್ರಕಾರರು ಹೇಳುವ ಹಾಗೆ ಎಲ್ಲ ಗ್ರಹರಿಗೆ ಬಲ ಜಾಸ್ತಿ ಯಾವಾಗ ಬರುತ್ತೆ? ಯಾಕೆಂದರೆ ಸಕಲ ಗ್ರಹರು ಅವರು ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅವರು ಒಳ್ಳೆಯ ಫಲವನ್ನು ನಮಗೆ ಕೊಡ್ತಾರೆ, ಕೆಟ್ಟ ಸ್ಥಾನದಲ್ಲಿ ಇದ್ದಾಗ ಕೆಟ್ಟ ಫಲವನ್ನು ಸೂಚನೆ ಮಾಡ್ತಾರೆ. ಹಾಗಾಗಿ ಈ ಶನಿ ಈ ತಿಂಗಳು 30ನೇ ತಾರೀಕಿನಂದು ವಕ್ರಗತಿಯನ್ನು ಪಡೀತಾ ಇದ್ದಾರೆ. ವಕ್ರಗತಿಯನ್ನು ಪಡೆದಾಗ ಅನೇಕ ರಾಶಿಯವರಿಗೆ ತೊಂದರೆಯೂ ಇದೆ, ಜೊತೆಗೆ ಒಳ್ಳೆಯ ಫಲವೂ ಇದೆ. ಹಾಗಾಗಿ ಕಷ್ಟಫಲಗಳು ಯಾರಿಗೆ ಕಷ್ಟಫಲ, ಯಾವ ರಾಶಿಯವರಿಗೆ ಒಳ್ಳೆಯ ಫಲ ಅನ್ನುವುದನ್ನೂ ಕೂಡ ನಾನು ತಿಳಿಸ್ತೇನೆ. ಅದರ ಜೊತೆಗೆ ಈ ವಕ್ರಗತಿ ಅಂದರೆ ಏನು? ಯಾಕೆ ಅಂತಂದರೆ ಅನೇಕರು ವಕ್ರಗತಿ ಅಂತ ಹೇಳಿದ್ರೆ ಮತ್ತೇನೋ ಆಗಿ ಹೋಗಿಬಿಡುತ್ತೆ ಅನ್ನುವಂತಹ ಆಲೋಚನೆ ಇರುತ್ತೆ, ಅಥವಾ ವಕ್ರಗತಿಯ ಬಗ್ಗೆ ಸರಿಯಾದ ಪರಿಜ್ಞಾನವೇ ಇಲ್ಲದೆ ಇರುವಂತಹವರು, ಹೀಗೆ ಅನೇಕ ಸಮಸ್ಯೆಗಳು, ಅಂದರೆ ಇದ್ದದ್ದು ಇಲ್ಲದ ಹಾಗೆ, ಇಲ್ಲದ್ದು ಇದ್ದ ಹಾಗೆ ತಿಳ್ಕೊಳ್ಳುವಂತಹ ಅವಕಾಶಗಳು ಜಾಸ್ತಿ ಇದೆ. ಹಾಗಾದರೆ ವಕ್ರಗತಿ ಅಂದರೆ ಏನು ಅಂತ ಹೇಳಿದರೆ, ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ, ಅಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ತನ್ನ ಕಿರಣಗಳನ್ನು ತಾನು ಕಳಕೊಂಡಾಗ ಪುನಃ ಅದನ್ನು ಪಡೆಯುವುದಕ್ಕೋಸ್ಕರವಾಗಿ ರಿವರ್ಸ್ ಯೂಟರ್ನ್ ತಗೊಳ್ತಾನೆ. ಯೂಟರ್ನ್ ತಗೊಂಡು ಮತ್ತೆ ಹಿಂದಕ್ಕೆ ಬಂದು ತಾನು ಕಳಕೊಂಡಂತಹ ಕಿರಣಗಳನ್ನು ಪಡೆದು ಪುನಃ ಮುಂದೆ ಹೋಗ್ತಾನೆ. ಒಂದು ದೃಷ್ಟಾಂತ ಕೊಡುವುದಾದರೆ, ನಡ್ಕೊಂಡು ಹೋಗುವಂತಹ ವ್ಯಕ್ತಿ ತನ್ನ ಪೆನ್ನನ್ನು ಎಲ್ಲೋ ಬೀಳಿಸಿಕೊಂಡಿರ್ತಾನೆ. ಸುಮಾರು ಮುಂದೆ ಹೋದ ಮೇಲೆ ಅಯ್ಯೋ ಪೆನ್ ಬಿದ್ದು ಹೋಯ್ತಲ್ಲ ಅಂತ ಹೇಳಿ ಪುನಃ ಹಿಂದಕ್ಕೆ ಬರ್ತಾನೆ. ಬಿದ್ದಂತಹ ಪೆನ್ನನ್ನು ತೆಗೆದುಕೊಂಡು ಮುಂದಕ್ಕೆ ಸಾಗ್ತಾನೆ. ಅಲ್ಲಿ ಯೂಟರ್ನ್ ತಗೊಳ್ಳೋದಿದೆಯಲ್ಲ, ಅದನ್ನೇ ವಕ್ರಗತಿ ಅಂತ ಹೇಳ್ತಾರೆ. ಹಾಗಾದರೆ ಆವಾಗ ಆ ಸಂದರ್ಭದಲ್ಲಿ ಯೂಟರ್ನ್ ತಗೊಂಡು ಹಿಂದಕ್ಕೆ ಬರುವಾಗ ಅವನಿಗೆ ಬಲ ಇರುತ್ತಾ ಅಥವಾ ದುರ್ಬಲನಾಗಿರ್ತಾನ? ಅಂದರೆ ಅದರಿಂದ ನಮಗೆ ಕಷ್ಟಗಳು ಬರುತ್ತಾ ಅಥವಾ ಒಳ್ಳೆಯ ಫಲವನ್ನು ಕೊಡ್ತಾನ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಬೃಹಜ್ಜಾತಕಕಾರರು ವರಾಹ ಮಿಹಿರರು ಹೇಳ್ತಾರೆ, ಉದಗಯನೇ ರವಿಶೀತ ಮಯೂಕೋ ವಕ್ರ ಸಮಾಗಮಗ ಪರಿಶೇಷಾ ವಿಪುಲಕರ ಯುಧಿಚೋತ್ತರ ಸಂಸ್ಥಾ ಚೇಷಿತ ವೀರ್ಯಯುತ ಪರಿಕಲ್ಪ್ಯಾ. ಬಹಳ ಸ್ಪಷ್ಟವಾದ ಪ್ರಮಾಣ ಇದು. ಅಂದರೆ ಯಾವಾಗ ಯಾವ ಗ್ರಹರಿಗೆ ಬಲ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಉದಗಯನೇ ರವಿಶೀತ ಮಯೂಕೌ. ಉತ್ತರಾಯಣದಲ್ಲಿ ಸೂರ್ಯಚಂದ್ರರು ಅಯನೆ. ಉತ್ತರಾಯಣದಲ್ಲಿ ಸೂರ್ಯನು ಬಲಿಷ್ಠನಾಗಿರ್ತಾನೆ, ದಕ್ಷಿಣಾಯಣದಲ್ಲಿ ಚಂದ್ರ ಬಲಿಷ್ಠನಾಗಿರ್ತಾನೆ. ಆಮೇಲೆ ಈ ಕುಜ, ಬುಧ, ಗುರು, ಶುಕ್ರ, ಶನಿ ಈ ಪಂಚಗ್ರಹರೇನಿದ್ದಾರೆ ಅವರು ವಕ್ರಗತಿಯಲ್ಲಿದ್ದಾಗ ಬಲಿಷ್ಠರಾಗ್ತಾರೆ ಅಂತ. ಇಲ್ಲಿ ವಕ್ರ ಸಮಾಗಮಗಾಹ ಪರಿಶೇಷ ಬಹಳ ಸ್ಪಷ್ಟ. ವಕ್ರಗತಿಯನ್ನು ಪಡೆದಾಗ ಇವರು ಬಲಿಷ್ಠರಾಗ್ತಾರೆ ಅಂತ. ಈ ಗ್ರಹರು ಪಂಚಗ್ರಹ ಚಂದ್ರನ ಜೊತೆ ಸೇರಿದಾಗ ಅವರು ಇನ್ನೂ ಬಲಿಷ್ಠರಾಗ್ತಾ ಬರ್ತಾರೆ. ರವಿ ಜೊತೆಗೆ ಸೇರಿದಾಗ ಅವರು ಅಸ್ತಂಗತರಾಗ್ತಾರೆ, ಅವರು ಬಲಹೀನರಾಗ್ತಾರೆ. ಹಾಗಾದರೆ ಈ ವಕ್ರಗತಿಯನ್ನು ಪಡೆದಾಗ ಅವರು ರವಿಯ ಜೊತೆಯಲ್ಲಿ ಇರಬಾರ್ದು. ರವಿ ಜೊತೆ ನೋಡಿ, ವಕ್ರಗತಿ ಅಂತಾದಾಗ ಅವರು ರವಿ ಜೊತೆಗೆ ಇದ್ದಾಗ ಅಸ್ತ, ಶನಿ ಅಸ್ತ ಅಥವಾ ಬುಧ ಅಸ್ತ ಈ ರೀತಿ ಆಗುತ್ತೆ. ಹಾಗಾದರೆ ಈಗ ನಮಗೆ ಶನಿಯನ್ನು ವಕ್ರಗತಿಯನ್ನು ಪಡೀತಾ ಇದ್ದಾನೆ. ವಕ್ರಗತಿಯನ್ನು ಪಡೆಯುವುದರಿಂದಾಗಿ ಅವನು ಬಲಹೀನನಾಗ್ತಾನ ಅಥವಾ ಬಲಿಷ್ಠನಾಗಿರ್ತಾನ ಅಂತ ಹೇಳಿದರೆ,
ಈಗ ರವಿ ಸಂಚಾರ ಕಾಲ ನಮಗೆ ಮಿಥುನ ರಾಶಿಯಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ, ಕುಂಭದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ರವಿಗೂ ಶನಿಗೂ ಬಹಳ ಅಂತರ ಇದೆ. ಆದ್ರಿಂದ ಇಲ್ಲಿ ಶನಿ ಪ್ರಬಲನಾಗ್ತಾನೆ. ಪ್ರಬಲನಾಗುವುದರಿಂದಾಗಿ ನಮಗೆ ಅಧಿಕವಾದಂತಹ ಫಲಗಳನ್ನೇ, ಒಳ್ಳೆಯ ಫಲಗಳನ್ನು ನಾವು ನೋಡಬಹುದು. ಹಾಗಾದರೆ ಯಾವ್ಯಾವ ರಾಶಿಗೆ ಏನೇನು ಫಲವನ್ನು ನಾವು ನೋಡಬಹುದು ಅನ್ನೋದನ್ನು ಒಮ್ಮೆ ವಿಚಾರ ಮಾಡ್ತಾ ಬರೋಣ. ಕನ್ಯಾ ರಾಶಿಯವರಿಗೆ ಪ್ರಧಾನವಾಗಿ ವಿವಾಹದ ವಿಷಯದಲ್ಲಿ ಅನುಕೂಲಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದರಲ್ಲಿಯೂ ವಿದ್ಯಾರ್ಥಿಗಳು ಯಾರಾದರೂ ಇದ್ದೀರಿ, ವಿದ್ಯಾರ್ಥಿಗಳ ಗಮನ ತುಂಬ ನಾವು ವಿಚಾರ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿಯಾಗಿ ಷಷ್ಠದಲ್ಲಿ ವಕ್ರಗತಿ ಅಂತಾದಾಗ ವಿಶೇಷ ವಿದ್ಯಾಭ್ಯಾಸ ಅಂದರೆ ಫಾರಿನಿಗೆ ಹೋಗಿ ಓದಬೇಕು ಅಂತ ಹೇಳಿ ಎಲ್ಲ ತರಹದ ಪ್ರಯತ್ನಗಳನ್ನು ಮಾಡಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದೀರಿ, ಅವರಿಗೆ ಕೆಲವು ತೊಂದರೆಗಳು ಆಗುವ ಸಾಧ್ಯತೆ. ಅಂದರೆ ವೀಸಾ ಅಪ್ಲೈ ಮಾಡಿದ್ರು ಅದು ಸಿಗದೆ ಹೋಗುವಂತಹದ್ದು, ಅಥವಾ ಫಾರಿನ್ನಲ್ಲಿ ನಮಗೆ ಬೇಕಾದ ಕಾಲೇಜು ಸಿಗದೆ ಹೋಗುವಂತಹದ್ದು ಅಲ್ವಾ, ಅಥವಾ ಅಲ್ಲಿ ಅಕಾಮಿಡೇಷನ್ ನಮಗೆ ಸರಿಯಾಗಿ ಆಗದೆ ಹೋಗುವಂತಹದ್ದು, ಈ ಥರದ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ, ಪ್ರಧಾನವಾಗಿ ಕನ್ಯಾ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಕೆಲವು ತೊಂದರೆಗಳಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಯಾರಿಗೆ ಸಂತಾನವಾಗಿಲ್ಲ, ದಂಪತಿಗಳು ಯಾರಾದರೂ ಇದ್ದೀರಿ, ಸಂತಾನ ಆಗದೇ ಇರತಕ್ಕಂತಹ ಕನ್ಯಾ ರಾಶಿಯವರಿಗೆ ನಮಗೆ ಈ ವಕ್ರಗತಿ ಆಗುವುದರಿಂದ, ಶನಿ ವಕ್ರಗತಿಯನ್ನ ಪಡೆಯುವುದರಿಂದಾಗಿ ಸಂತಾನದ ಲಾಭವನ್ನೂ ಕೂಡ ನಾವು ಕಾಣಬಹುದಾಗಿದೆ. ಕಾರಣ ಪಂಚಮಾಧಿಪತಿಯಾಗಿ ಶನಿ ಮೂಲ ತ್ರಿಕೋಣದಲ್ಲಿ ತನ್ನದೇ ಆಗಿರತಕ್ಕಂತಹ ಕ್ಷೇತ್ರದಲ್ಲಿ ಹೋಗಿ ವಕ್ರಗತಿಯನ್ನು ಪಡೀತಾ ಇದ್ದಾನೆ. ಆದ್ರಿಂದ ನೀವು ಪಡೀತಾ ಇರತಕ್ಕಂತಹ ಮೆಡಿಸಿನ್ಸು ಅಥವಾ ನೀವು ಮಾಡಿರತಕ್ಕಂತಹ ದೇವತಾರಾಧನೆಗಳು ಇದರ ಸಂಪೂರ್ಣ ಫಲವನ್ನ ಪಡೆಯುವಂತಹ ಕಾಲ ಇದಾಗಿದೆ. ಆದ್ರಿಂದ ಸಂತಾನಾಕಾಂಕ್ಷಿಗಳು ಯಾರಾದರೆ ಕನ್ಯಾ ರಾಶಿಯವರು ಇದ್ದೀರಿ, ನಿಮ್ಮ ಜಾತಕದಲ್ಲಿಯೂ ಕೂಡ ಅನುಕೂಲಗಳು ಇದ್ದಾವೆ, ಅಲ್ಲಿ ಯಾವ ದೋಷಗಳು ಇಲ್ಲ ಅಂತಾದರೆ ಖಂಡಿತವಾಗಿಯೂ ಈ ವಕ್ರಗತಿಯ ಕಾಲ ನಿಮಗೆ ಒಳ್ಳೆಯ ರಾಜಯೋಗವನ್ನ ಅಥವಾ ತಮ್ಮ ಇಷ್ಟಾರ್ಥವನ್ನ ಅನುಭವಿಸಬಹುದಾಗಿದೆ. ಕನ್ಯಾ ರಾಶಿಯವರು ಒಂದು ವೇಳೆ ಪ್ರಯತ್ನ ಮಾಡ್ತಾ ಇದ್ರೂ ನಮಗೆ ಆಗ್ತಾ ಇಲ್ಲ, ಏನಾದರೂ ಪರಿಹಾರ ಮಾಡಬಹುದಾ ಅಂತ ವಿಚಾರ ಮಾಡೋದಾದ್ರೆ ಖಂಡಿತವಾಗಿಯೂ ಮಾಡ್ಬೋದು. ಶನಿ ಕಲ್ಪೋಕ್ತ ಪೂಜೆ ಅಂತ ಇದೆ, ಅದನ್ನ ಪ್ರತಿ ಶನಿವಾರ ನೀವು ವಕ್ರಗತಿ ಮುಗಿಯುವವರೆಗೂ ಕೂಡ ಪ್ರತಿ ಶನಿವಾರ ಮಾಡಿ. ಅದರಲ್ಲಿ ಪ್ರಧಾನವಾಗಿ ಎಳ್ಳಿನ ಪಂಚಕಜ್ಜಾಯವನ್ನ ನೀವು ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಅನುಕೂಲ ಆಗುತ್ತೆ. ನಾನು ಹಿಂದೆ ಶನಿ ಜಯಂತಿಯ ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೇನೆ. ಶನಿಯ ಕಲ್ಪೋಕ್ತ ಪೂಜೆಯನ್ನು ಹೇಗೆ ಮಾಡಬೇಕು, ಅವನಿಗೆ ಇಷ್ಟವಾದ ಪ್ರಸಾದ ಯಾವುದು ಅನ್ನೋದನ್ನು ತಿಳಿಸಿದ್ದೇನೆ. ಅದನ್ನು ನೀವು ಒಮ್ಮೆ ಗಮನಿಸಿದರೆ ಖಂಡಿತವಾಗಿಯೂ ಅದನ್ನು ಫಾಲೋ ಮಾಡಿದರೆ, ನೀವು ಹೇಗೆ ಮಾಡಬೇಕು ಅಂತ ಹೇಳಿದ್ದೇನೆ, ಅದನ್ನು ನೀವು ನೋಡಿಕೊಂಡು ವಿಚಾರ ಮಾಡಿ ಮುಂದುವರೆದಿರಿ ಅಂತ ಆದರೆ ಶನಿಯ ಅನುಗ್ರಹವನ್ನು ಹೆಚ್ಚಿಗೆ ಪಡೆದುಕೊಂಡು ಸಂತಾನವನ್ನು ಕೂಡ ಕನ್ಯಾ ರಾಶಿಯವರು ಪಡೆದುಕೊಳ್ಳಬಹುದಾಗಿದೆ.